ಗುಡ್ ನ್ಯೂಸ್ ಓಕೆ. ಯಾರೆಲ್ಲ KCET 2024 ಸ್ಟೂಡೆಂಟ್ಸ್ ನೋಡ್ತಿದ್ರ, ಕೊನೆಗೂ KE ಕಡೆಯಿಂದ ವೇಟ್ ಈಸ್ ಓವರ್. ಓಕೆ, ಕೊನೆಗೆ ಒಂದು ಏನಪ್ಪ ಅಂತಂದರೆ ಒಂದು ಫೈನಲ್ ಆಗಿ KE ಕಡೆಯಿಂದ ಒಂದು ಅಫಿಷಿಯಲ್ ಆಗಿ ಓಕೆ ಪ್ರವೇಶ ಒಂದು KEದಲ್ಲಿ ಬಂದುಬಿಟ್ಟು UGCET 2024 ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಎರಡು ಇದೀಗ ತಾನೇ ಲಿಂಕ್ನ ಬಂದಿದ್ದಾವೆ. ಅಂತಂದರೆ UGCET 2024 ಫಸ್ಟ್ ರೌಂಡ್ ಏನಿದೆ ಅದರದ್ದು ಒಂದು ಚಟುವಟಿಕೆ ವಿವರ ಆ್ಯಂಡ್ UGCET 2024 ಫಸ್ಟ್ ರೌಂಡ್ ಸೀಟು ಹಂಚಿಕೆ ವೇಳಾಪಟ್ಟಿ. ಯಾಕಂದರೆ ಮೊದಲ ಸುತ್ತಿನ ವೇಳಾಪಟ್ಟಿ ಅಂತ ಕೊಟ್ಟಿದ್ದಾರೆ. ಸೊ ಎರಡು ಕೂಡ ಡೀಟೇಲ್ಸ್ ಆಗಿ ಹೇಳ್ತೀನಿ, ಯಾರು ಕೂಡ ಸ್ಕಿಪ್ ಮಾಡ್ಕೊಬೇಡ್ರಿ. ಇದು ಇಂಪಾರ್ಟೆಂಟು, ಸಾಧ್ಯ ಆದಷ್ಟು ಇದನ್ನ ಕರೆಕ್ಟಾಗಿ ಕೇಳಿಸ್ಕೋರಿ. ಯಾಕಂತಂದರೆ ಪ್ರಾಪರ್ ಆಗಿ ಎಲ್ಲನೂ ಕೂಡ ಗೊತ್ತಾಗ್ತಿದೆ ನಮಗಿಲ್ಲಿ. ಸರಿ, UGCET 2024 ಮೊದಲ ಸುತ್ತಿನ ಸೀಟು ಹಂಚಿಕೆ ಚಟುವಟಿಕೆ ವಿವರ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಒಂದು ಏನಪ್ಪ ಅಂತಂದರೆ PDF ಸಿಗ್ತದೆ. ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಕ್ಲಿಕ್ ಮಾಡ್ಕೊಂತಂದ್ರೆ ಏನಾಗುತ್ತೆ ಅಂತಂದರೆ ಒಂದು PDF ಓಪನ್ ಆಗುತ್ತೆ. ಈ ರೀತಿ PDF ಓಪನ್ ಮಾಡ್ಕೊಂಡು ನೋಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಕಾರ್ಯಕ್ರಮದ ವಿವರ ಕುರಿತು ಕೊಟ್ಟವ್ರೆ. ಇಲ್ಲಿ ಓದ್ತೀನಿ, ನಾನು ಅರ್ಥ ಮಾಡ್ಕೋಬೇಕು. UGCET 2024 ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಪಶು ವೈದ್ಯಕೀಯ ಮತ್ತು ಪಶುಸಂಗೋಪನೆ, ಕೃಷಿ ವಿಜ್ಞಾನ, ನರ್ಸಿಂಗ್ ಕೋರ್ಸ್ಗಳಿಗೆ ಸೀಟ್ ಮ್ಯಾಟ್ರಿಕ್ಸನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಓಕೆ, ಈಗಾಗಲೇ ನೋಡ್ತಿರ್ಬೋದು. ಬಟ್ ನಮ್ದು ಇನ್ನೂ ಕೂಡ ಇವ್ರು ಹೇಳಿದಾರೆ, ಬಟ್ ಹೇಳಿದ ತಕ್ಕನಾಗೆ ಇನ್ನೂ ನಮಗೆ ಅಂದರೆ ಏನಪ್ಪ ಅಂತಂದರೆ BS ನರ್ಸಿಂಗು ಮತ್ತು ಏನಪ್ಪ ಅಂತಂದರೆ ಕೃಷಿ ಇದೇನು ಕೊಟ್ಟಿದ್ರೆ ಇನ್ನೂ ಕೂಡ ಸೀಟ್ ಮ್ಯಾಟ್ರಿಕ್ಸ್ ಅಂತೂ ಬಂದಿಲ್ಲ, ನೆನ್ಪಿಟ್ಕೋಬೇಕು. ಆ್ಯಂಡ್ ಇದು ಏನು ಅದಾದ ನಂತರ ಇಂಜಿನಿಯರಿಂಗ್ ಹಾಗೂ ಇತರೆ ಕೋರ್ಸ್ಗಳಿಗೆ ಆಪ್ಷನ್ಸ್ಗಳನ್ನು ದಾಖಲಿಸಲು 23/7/2024 ಓಕೆ ಅಂತಂದರೆ ನಿನ್ನೆನೇ ಏನಾಗಿದೆ ಅಂತಂದರೆ ಸಾಯಂಕಾಲದಿಂದ ಪ್ರಕ್ರಿಯೆ ಆರಂಭವಾಗಿದೆ. ಓಕೆ, ಎಲ್ಲನೂ ಕೂಡ ಸ್ಟಾರ್ಟ್ ಆಗಿದೆ, ಗೊತ್ತಿದೆ ಎಲ್ಲರೂ ಕೂಡ ನೈಟೆಲ್ಲ ನಿನ್ನೆ ನೈಟಾಗಿ ಗೊತ್ತಾಗಿದೆ. ಆ್ಯಂಡ್ ಪ್ರಕಟಿಸಿದ ಸೀಟ್ ಮ್ಯಾಟ್ರಿಕ್ಸನ್ನು ಪರಿಶೀಲಿಸಿ. ಓಕೆ, ಈಗಾಗಲೇ ಸೀಟ್ ಮ್ಯಾಟ್ರಿಕ್ಸ್ ಅಂತ ಏನು ಬಿಟ್ಟಿದ್ದಾರೆ ನೋಡ್ರಿ, ಇಂಜಿನಿಯರಿಂಗ್ ಆಯಿತು, ಕೆಲವೊಂದಿಷ್ಟು ಫಾರ್ಮಡಿ ಡಿ ಫಾರ್ಮ್ನ ಅವನ್ನೆಲ್ಲನೂ ಕೂಡ ಗಮನದಲ್ಲಿಟ್ಕೊಂಡು ಇಚ್ಛೆ ಅಥವಾ ಆಪ್ಷನ್ಸ್ಗಳನ್ನು ಏನು ಕರಿತೀವಿ ಅದನ್ನು ದಾಖಲಿಸುವ ಸಮಯದಲ್ಲಿ ಆದ್ಯತಾ ಕ್ರಮಗಳನ್ನು ಅನುಸರಿಸಲು ಸೂಚಿಸಿದೆ. ಅಂತಂದರೆ ನೀವು ಆಪ್ಷನ್ ಎಂಟ್ರಿನ ಪ್ರಿಯಾರಿಟಿನ ನಿಮಗೆ ಯಾವ ರೀತಿ ಬೇಕೋ ಆ ಒಂದು ಕ್ರಮದಲ್ಲಿ ಜೋಡಿಸಬೇಕು, ಅಂದರೆ ಆ ರೀತಿ ಆಪ್ಷನ್ ಎಂಟ್ರಿ ಕೊಡಬೇಕು. ಆಪ್ಷನ್ಸ್ಗಳನ್ನು ದಾಖಲಿಸುವ ಬಗ್ಗೆ ಸೀಟು ಹಂಚಿಕೆ ವಿವಿಧ ಹಂತಗಳ ಕುರಿತು ವಿವರವಾದ ಮಾಹಿತಿಗಾಗಿ ಅಭ್ಯರ್ಥಿಗಳು UGCET 2024 ಸೀಟು ಹಂಚಿಕೆಯ ಮಾಹಿತಿ ಪುಸ್ತಕದಲ್ಲಿ ನೀಡಿರುವ ಸೂಚನೆಗಳನ್ನು ಓದಿಕೊಳ್ಳಬಹುದಾಗಿದೆ. ಅಂದರೆ ಈಗ ಒಂದು ಬುಲೆಟಿನ್ ಬುಕ್ ಅಂತ ಕೊಟ್ಟಿದ್ರು, ಅಂದರೆ ಕಂಪ್ಲೀಟ್ ಪ್ರೊಸೆಸ್ ಏನಪ್ಪ ನಡೀತದೆ ಅಂತಂದು ಹೇಳಿದ್ರು. ಅದು ಯಾವ ರೀತಿ ನಡೀತದೆ ಅಂತಲೂ ಕೂಡ ಅವಳೇ ನಾನು ಕೂಡ ವಿಡಿಯೋ ಮಾಡಿದ್ದೀನಿ, ಬೇಕಾದ್ರೆ ಅದು ಕಮೆಂಟ್ ಸೆಕ್ಷನ್ ಇರ್ತದೆ ನೋಡ್ಕೋರಿ. ಅಂದರೆ ಟೋಟಲ್ ಆಗಿ ಪ್ರೊಸೆಸ್ ಅಂದರೆ ಫಸ್ಟ್ ರೌಂಡ್ ಟು ಲಾಸ್ಟ್ ರೌಂಡ್ವರೆಗೂ ಏನೇನೆಲ್ಲ ಪ್ರೊಸೆಸ್ ಇರುತ್ತೆ ಅಂತಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ನೋಡ್ಕೋರಿ. ಅದನ್ನ ಹೇಳಿದ್ರೆ ಅದಾದ ತಕ್ಷಣ ಆನ್ಲೈನ್ ವೆರಿಫಿಕೇಷನ್ ಅಂತಂದರೆ ನಾನು ಅವಾಗಲೇ ಓದ್ಕೊಂಡಿದ್ದೀನಿ, ಪದೇ ಓದೋದು ಬೇಡದನ್ನ. ಆನ್ಲೈನ್ ವೆರಿಫಿಕೇಷನ್ ಈಗಾಗಲೇ ಆಫ್ಲೈನ್ ಮತ್ತು ಆನ್ಲೈನ್ ಕೂಡ ವೆರಿಫಿಕೇಷನ್ ಆಗಿದೆ. ಇನ್ನೂ ಕೂಡ ಯಾರೆಲ್ಲ ಡೌನ್ ಮಾಡ್ಕೊಂಡಿಲ್ಲ, ಈಗ ಹೋಗ್ಬಿಟ್ಟು ವೆಬ್ಸೈಟಲ್ಲಿ ವೆರಿಫಿಕೇಷನ್ ಡೌನ್ ಮಾಡೋಕ್ಕೆ ಲಿಂಕ್ ಇದೆ ಅಂತ ಹೋಗ್ಬಿಟ್ಟು ನೋಡ್ಕೋರಿ. ಆ್ಯಂಡ್ ಈಗ ಮೆಡಿಕಲ್ ಕೋರ್ಸಸ್ ಬಗ್ಗೆ ಕೂಡ ಮಾತಾಡಿದ್ರೆ, ಮೆಡಿಕಲ್ ಕೋರ್ಸಸ್ ಸಿಂಪಲ್ ಆಗಿ ಹೇಳೋದಂತಂದರೆ ನೋಡಿರಿ, ರಾಷ್ಟ್ರೀಯ ವೈದ್ಯಕೀಯ ಮಂಡಳಿ ನವದೆಹಲಿ ಇರೋರ ಕಾಲಕ್ಕೆ ಹೊರಡಿಸುವ ಸೂಚನೆಗಳು. ಅಂತಂದರೆ ಈಗ MCC ಕೌನ್ಸಿಲಿಂಗ್ ಏನು ನಡೀತದೋ ಆ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೋ ಅವ್ರು ಏನೇನೆಲ್ಲ ಸೂಚನೆ ಕೊಡ್ತಾರೋ ಅದ್ರ ತಕ್ಕನಂಗೆ KEದವ್ರು ಮಾಡ್ತಾರೆ ಅಂತ ಹೇಳಿದ್ರೆ ಇದು ಇಷ್ಟೇ ಇದೆ. ಇನ್ನೊಂದು ಬೇಕಾದ್ರೆ ನೋಡ್ಬೋದು ಅಂತಂದರೆ ಇಲ್ಲಿ UGCET 2024 ಫಸ್ಟ್ ರೌಂಡ್ ನಿಮಗೆ ಬೇಕಾಗಿರೋದು ಸದ್ಯಕ್ಕೆ ಇದು. ಓಕೆ, ಇದು ಇಂಪಾರ್ಟೆಂಟ್ ಆಗ್ತದೆ. ಇಲ್ಲಿ ನೋಡಿ ಕೊಟ್ಟವ್ರೆ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಚಟುವಟಿಕೆಗಳ ವಿವರ ಅಂತಂದು ಪ್ರೊಸೆಸ್ ಆ್ಯಂಡ್ ಡೀಟೇಲ್ಸ್ ಅಂತ ಕೊಟ್ಟರೆ. ಪ್ರೊಸೆಸ್ ಆಪ್ಷನ್ ಎಂಟ್ರಿ ನೋಡಿರಿ, 23/7/2024 ಸಾಯಂಕಾಲ ಆಪ್ಷನ್ ಎಂಟ್ರಿ ಪೋರ್ಟಲ್ ತೆರೆಯಲಾಗಿದೆ. ಅಭ್ಯರ್ಥಿಗಳು ಆದ್ಯತಾ ಕ್ರಮದಲ್ಲಿ ಇಚ್ಛೆ ಅಥವಾ ಆಯ್ಕೆಗಳನ್ನು ದಾಖಲಿಸಬಹುದಾಗಿದೆ. ಆಪ್ಷನ್ಸ್ಗಳನ್ನು ದಾಖಲಿಸಲು 7 ದಿನಗಳ ಕಾಲಾವಕಾಶವನ್ನು ನೀಡಲಾಗಿರ್ತದೆ. ನೆನ್ಪಿಟ್ಕೋಬೇಕು, ದಾಖಲಿಸಲು ಎಷ್ಟು ದಿನ, ಆಪ್ಷನ್ಸ್ಗಳನ್ನು ದಾಖಲಿಸಲು ಸುಮಾರು ಎಷ್ಟು ಬರೋಬ್ಬರಿ 7 ದಿನ ಟೈಮ್ ಕೊಟ್ಟಾರೆ. ಆರಾಮ್ಸೆಗೆ ಮಾಡ್ಬೋದು, ಯಾರು ಕೂಡ ಅವಸರ ಬೇಡ. ಆ್ಯಂಡ್ ಇದಾದ ನಂತರ ಮಾಕ್ ಅಲಾಟ್ಮೆಂಟ್ ಆ್ಯಂಡ್ ರಿಸಲ್ಟ್ ಅಂತ ಏನು ಕರಿತೀವಿ ಅದು. ಓಕೆ, ನೀವು ಎಲ್ಲನೂ ಕೂಡ ಆಪ್ಷನ್ ಎಂಟ್ರಿ ಮಾಡ್ತೀರಾ, ಅದ್ರ ತಕ್ಕನಂಗೆ ಅಂತಂದರೆ ಇಚ್ಛಾರು ಆಯ್ಕೆಗಳನ್ನು ದಾಖಲಿಸುವುದಕ್ಕೆ ನಿಗದಿಪಡಿಸಿದ ಕೊನೆಯ ದಿನಾಂಕದ 3 ದಿನಗಳ ನಂತರ. ಓಕೆ, ಈಗ ಆಪ್ಷನ್ ಎಂಟ್ರಿ ಮಾಡಕ್ಕೆ ಬಿಟ್ಟರೆ ಇಟ್ ಮೀನ್ಸ್ 23ಕ್ಕೆ ಬಿಟ್ಟರೆ ಅಂದರೆ 24, 25, 26ವರೆಗೂ ಕೂಡ ಈಗ ನಡೀತದೆ. ಓಕೆ, 26 ಸಾಯಂಕಾಲ ಮೇ ಬಿ. ಓಕೆ, 26 ಸಾಯಂಕಾಲ ಯಾಕಂದ್ರೆ 27 ಬೆಳಗ್ಗೆ ಅಥವಾ ಮಧ್ಯಾಹ್ನ ಯಾವಾಗಾದರೂ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನೋದು ಬಿಡ್ತಾರೆ. ಓಕೆ, ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಬಿಡ್ತಾರೆ, 26 ನೈಟ್ ಬಿಡ್ಬೋದು ಅಥವಾ 27ನೇ ತಾರೀಕು ಆದ್ರೆ ಬಿಡ್ಬೋದು. ಒಟ್ಟು ಡೇಟ್ ಅಂತೂ ಮೆನ್ಷನ್ ಮಾಡಿಲ್ಲ, ಒಟ್ಟು 3 ದಿನ ಅಂತ ಹೇಳಿದ್ದಾರೆ ಅಷ್ಟೇ. ಆ್ಯಂಡ್ ಅಣುಕು ಸೀಟು ಹಂಚಿಕೆಯ ಫಲಿತಾಂಶ ಪ್ರಕಟಣೆಯ ನಂತರ ಓಕೆ ಈ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ನಂತರ ಇಚ್ಛೆ ಅಥವಾ ಆಯ್ಕೆಗಳನ್ನು ಸೇರಿಸಲು ಅಥವಾ ಅಳಿಸಲು, ಬದಲಾಯಿಸಲು, ಮಾರ್ಪಡಿಸಲು 3 ದಿನಗಳ ಕಾಲಾವಕಾಶ ನೀಡ್ತದೆ. ಇನ್ ಕೇಸ್ 3 ದಿನ ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಾ, ನಿಮ್ಗೆ ಇನ್ನೂ ಕೂಡ ಮಾಕ್ ಅಲಾಟ್ಮೆಂಟಲ್ಲಿ ಕೆಲವೊಬ್ಬರು ಸೀಟ್ ಸಿಗುತ್ತೆ, ಕೆಲವೊಬ್ಬರು ಸೀಟ್ ಸಿಗದೇ ಇರಲ್ಲ. ಮಾಕ್ ಅಲಾಟ್ಮೆಂಟ್ ಅಂದರೆ ಒಂದು ರಿಯಲ್ ಅಲ್ಲ, ಅದು ಒಂದು ಜಸ್ಟ್ ಏನಪ್ಪ ಅಂತಂದರೆ ಜಸ್ಟ್ ಒಂದು ನಿಮ್ಗೆ ಒಂದು ಟ್ರಯಲ್ ಥರ ಒಂದು ರಿಸಲ್ಟ್ ಬಿಡ್ತಾರೆ. ಈ ರೀತಿ ನಿಮ್ಗೆ ನಾಳೆ ರಿಯಲ್ ಅಲಾಟ್ಮೆಂಟ್ ಬರ್ತದಪ್ಪ ಅಂತ ತೋರ್ಸೋಕ್ಕೆ ಅವಾಗ ನಿಮ್ಗೆ ಗೊತ್ತಾಗುತ್ತೆ ನಾನು ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕು ಅಂತಂದು. ಕೆಲವೊಂದಿಷ್ಟು ಹುಡುಗರೆ ಸೀಟೇ ಸಿಗಲ್ಲ, ಈ ಸೀಟ್ ಸಿಕ್ಕರು ಕೂಡ ಅದೇ ಸಿಗುತ್ತೆ ಅಂತ ಕನ್ಫರ್ಮೇಷನ್ ಇಲ್ಲ. ಸೊ ಹಂಗಾಗ್ಬಿಟ್ಟು ಮತ್ತೆ ಕಾಲೇಜಸ್ ಕೂಡ ಆ್ಯಡ್ ಮಾಡಬಹುದಾಗಿರ್ತದೆ. ಅಂತಂದರೆ ಮಾಕ್ ಅಲಾಟ್ಮೆಂಟ್ ಅಂದರೆ ಈ 3 ಡೇಸ್ ಆಪ್ಷನ್ ಎಂಟ್ರಿ ಮಾಡದೆ ಹೋದ್ರೂ ಕೂಡ ಪರವಾಗಿಲ್ಲ, ಮಾಕ್ ಅಲಾಟ್ಮೆಂಟ್ ಬಂದಾದ್ಮೇಲೂ ಕೂಡ ಆಪ್ಷನ್ ಎಂಟ್ರಿ ಮಾಡ್ಬೋದು. ಬರೋಬ್ಬರಿ 7 ದಿನ ಟೈಮ್ ಐತಿ, ಯಾರು ಕೂಡ ಅವಸರ ಮಾಡಬೇಡ್ರಿ. ಇವಾಗಲೂ ಕೂಡ ಹೇಳ್ತಿದ್ದೀನಿ, ಇನ್ನೂ ಕೂಡ ಇನ್ನೂ ಕೂಡ ಆಪ್ಷನ್ ಪೋರ್ಟಲ್ ಇನ್ನೂ ಕೂಡ ಸರಿಯಾಗಿ ವರ್ಕ್ ನಡೀತಿಲ್ಲ. ಸೊ ಹಂಗಾಗ್ಬಿಟ್ಟು ಇವತ್ತು ನೈಟ್ ಬಿಟ್ಬಿಡ್ರಿ ಆಪ್ಷನ್ ಎಂಟ್ರಿ ಮಾಡೋದು, ನಾಳೆಯಿಂದ ಆರಾಮ್ಸೆ ಸ್ಟಾರ್ಟ್ ಮಾಡೋರಂತೆ. ಆ್ಯಂಡ್ ಅದಾದ ನಂತರ ಕೊನೆಯದಾಗಿ ಕೊಟ್ಟರೆ ರಿಯಲ್ ರಿಸಲ್ಟ್, ನಿಮ್ಮ ಒಂದು ಫಸ್ಟ್ ರೌಂಡ್ ರಿಸಲ್ಟ್ ಯಾವ ಬರ್ತದೆ ಅಂತಂದರೆ ಆಫ್ಟರ್ 3 days ಆಫ್ ದ ಅಬೋವ್ ಆಕ್ಟಿವಿಟಿ ಫಸ್ಟ್ ರೌಂಡ್ ಸೀಟ್ ಅಲಾಟೆಡ್ ರಿಸಲ್ಟೆಡ್
ವುಡ್ ಬಿ ಪಬ್ಲಿಷ್ಡ್ ಅಂತಂದರೆ 3 ದಿನ ಮಾಕ್ ಅಲಾಟ್ಮೆಂಟ್ ಆಗಿ ಮತ್ತೆ 3 ದಿನ ಆದ್ಮೇಲೆ ರಿಯಲ್ ಅಲಾಟ್ಮೆಂಟ್ ಬರ್ತದೆ ಅಂತಂದರೆ ಇವಾಗ 23ಕ್ಕೆ ಬಿಟ್ಟರೆ 24, 25, 26ವರೆಗೂ 3 ದಿನ ಅನ್ಕೊಂಡ್ರೆ 27 ರಿಸಲ್ಟ್ ಬಂತಂತಂದರೆ 28, 29, 30 ಅಂತಂದರೆ 31ಕ್ಕೆ ಅನ್ನೋಷ್ಟರಲ್ಲಿ ನಿಮ್ಮ ರಿಸಲ್ಟ್ ಅನ್ನೋದು ಬರೋ ಸಾಧ್ಯತೆ ಐತೆ. ಇಲ್ಲಾಂತಂದರೆ ನೆಕ್ಸ್ಟ್ ಮಂತ್ 1ನೇ ತಾರೀಕು 2ನೇ ತಾರೀಕು ಅಂದರೆ ಫಿಕ್ಸ್ ನಿಮ್ಮ ಫಸ್ಟ್ ರೌಂಡ್ ರಿಸಲ್ಟ್ ಅಂತ ಬರ್ತದೆ. ಬಟ್ ಅವರು ಆ್ಯಕ್ಚುಲಿ ಏನಪ್ಪ ಅಂತಂದರೆ ವರ್ಷ ಒಂದು ಡೇಟ್ ಅಂತ ಕೊಡ್ತಿದ್ರು. ಬಟ್ ಈ ಸರ್ತಿ ಡೇಟ್ ಕೊಟ್ಟಿಲ್ಲ, 3 ಡೇಸ್ ಅಂತ ಅಷ್ಟೇ ಮೆನ್ಷನ್ ಮಾಡಿದ್ದಾರೆ. ಓಕೆ, ಇವಾಗ ಆಪ್ಷನ್ ಎಂಟ್ರಿ ಮಾಡ್ತೀರಾ, 3 ದಿನ ಟೈಮ್ ತೊಗೊಂಡು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಿಡ್ತಾರೆ. ಮಾಕ್ ಅಲಾಟ್ಮೆಂಟ್ ಆದಮೇಲೆ ಆಪ್ಷನ್ ಎಂಟ್ರಿ ಮಾಡ್ಬೋದು. ಓಕೆ, ರೀಅರೇಂಜು ಡಿಲೀಟ್ ಏನಾದರೂ ಮಾಡ್ಕೋಬೋದು. ಮತ್ತೆ 3 ದಿನ ಆಗಿ ನಿಮಗೆ ರಿಯಲ್ ಅಲಾಟ್ಮೆಂಟ್ ಆಗ್ತದೆ, ಸೀಟ್ ಎಲ್ಲ ಸಿಗ್ತದೆ. ಯಾರಿಗೆಲ್ಲ ಕೆಲವೊಬ್ರು ಸೀಟ್ ಸಿಗ್ತದೆ, ಕೆಲವೊಬ್ರು ಸೀಟ್ ಸಿಗಲ್ಲ, ಹಿಂಗಾಗ್ತದೆ. ಓಕೆ, ನೀವು ಆಪ್ಷನ್ ಎಂಟ್ರಿ ತಪ್ಪು ಮಾಡಿದ್ರೆ ನಿಮಗೆ ಸೀಟ್ ಸಿಗಲ್ಲ. ಸೊ ಈ ಒಂದು ಉದ್ದೇಶ ಇಟ್ಕೊಂಡು ನೀವು ಅವಸರ ಮಾಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡಬೇಡ್ರಿ. ಸೊ ಈ ಒಂದು ಉದ್ದೇಶ ಇಟ್ಕೊಂಡು ಹೇಳ್ತೀನಿ ಪದೇ ನಿಮಗೆ. ಆಪ್ಷನ್ ಎಂಟ್ರಿ ಲೈವ್ ಡೆಮೋ ಯಾರೆಲ್ಲ ನೋಡಿಲ್ವೋ, ಇನ್ನೂ ಕೂಡ ಯಾವ ರೀತಿ ಲಾಗಿನ್ ಆಗೋದು, ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡೋದು ನೋಡಿಲ್ವೋ, ಸೊ ನಿಮಗೆ ದಯವಿಟ್ಟು ಹೇಳ್ತೀನಿ ನಾನು, ಕಾಮೆಂಟ್ ಸೆಕ್ಷನಲ್ಲಿ ಹೋಗ್ಬಿಟ್ಟು ಲೈವ್ ಡೆಮೋ ಅಂತ ವಿಡಿಯೋ ಇರ್ತದೆ. ನಾನೇ ಖುದ್ದಾಗಿ ಯಾವ ರೀತಿ ಲೈವ್ ಡೆಮೋ ಮಾಡೋದು ಅಂತ ಹೇಳಿದ್ದೀನಿ. ಯಾವ ರೀತಿ ಲಾಗಿನ್ ಆಗೋದು, ಯಾವ ರೀತಿ ಕಾಲೇಜಸ್ನ ಆ್ಯಡ್ ಮಾಡೋದು, ಯಾವ ರೀತಿ ಡಿಲೀಟ್ ಮಾಡೋದು, ಅಥವಾ ಯಾವ ರೀತಿ ರೀಅರೇಂಜ್ ಮಾಡೋದು ಎಲ್ಲನೂ ಕೂಡ ಡೀಟೇಲ್ಸ್ ಆಗಿ ಹೇಳಿದ್ದೀನಿ. ಸೊ ಸಾಧ್ಯ ಆದಷ್ಟು ಅದನ್ನ ನೋಡ್ಕೋರಿ. ಓಕೆ, ಆ್ಯಂಡ್ ಇನ್ನೊಂದು ಹೇಳಿದೆ ನಾನು, ಅಂದರೆ ಪ್ರೊಸೆಸ್ ಎಲ್ಲನೂ ಕೂಡ ಬುಕ್ ಬುಲೆಟಿನಲ್ಲಿ ಕೊಟ್ಟಿದ್ದಾರೆ A to Z. ಅಂದರೆ ಫಸ್ಟ್ ರೌಂಡ್ ಟು ಲಾಸ್ಟ್ ರೌಂಡ್ವರೆಗೂ ಎಲ್ಲನೂ ಕೂಡ ನಡೀತದೆ ಅಂತಲೂ ಕೂಡ ಹೇಳಿದ್ರೆ ಆ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ. ಲೈವ್ ಡೆಮೋ ವಿಡಿಯೋನ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಪಿನ್ನಲ್ಲಿ ಇರ್ತದೆ. ಇದಿಷ್ಟು ನಿಮ್ಮ ಒಂದು ಫಸ್ಟ್ ರೌಂಡ್ ರಿಸಲ್ಟು 1ನೇ ತಾರೀಕು ಅಥವಾ 31ನೇ ತಾರೀಕು ಆದರೂ ಬರೋ ಸಾಧ್ಯತೆ ಜಾಸ್ತಿ ಇದೆ. ಆ್ಯಂಡ್ ಇನ್ನೊಂದು ನೆನ್ಪಿಟ್ಕೋಬೇಕು, ಫೈನಲ್ ಆಗಿ ಹೇಳಿದೆ ನಾನು ನಿಮ್ಗೆ, ಕೊನೆಯದಾಗಿ ಲಾಸ್ಟ್ ಡೇಟ್ ಫಾರ್ ಆಪ್ಷನ್ ಎಂಟ್ರಿ ಅಂದರೆ ಬಿಫೋರ್ ಅಂತಂದರೆ ಇವತ್ತು ಸಾಯಂಕಾಲ ರಿಸಲ್ಟ್ ಬರುತ್ತೋ ನನಗೆ ಅಂತಂದರೆ ಇವತ್ತು ಮಧ್ಯಾಹ್ನವರೆಗೂ ಕೂಡ ಟೈಮ್ ಇರ್ತದೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ. ಅವಸರ ಬೇಡ, 7 ದಿನ ಅಂತೂ ಟೈಮ್ ಕೊಟ್ಟರೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಸಾಧ್ಯ ಆದಷ್ಟು ಇದನ್ನೆಲ್ಲನೂ ಕೂಡ ಗ್ರೂಪ್ಗೆ ಅಥವಾ ನಿಮ್ಮ ಫ್ರೆಂಡ್ಸ್ಗೂ ಕೂಡ ತಲುಪಿಸೋ ಪ್ರಯತ್ನ ಮಾಡಿರಿ. ಯಾಕಂದರೆ ಇದು ಇಂಪಾರ್ಟೆಂಟ್ ಆಗಿರ್ತದೆ. ಸರಿ, ಇದೇ ರೀತಿ ಏನಾದರೂ ಕಡೆಯಿಂದ ಬಿಗ್ ಅಪ್ಡೇಟ್ ಬಂದಾಗ ಚಿಕ್ಕ ಅಪ್ಡೇಟ್ ಬಂದರೂ ಕೂಡ ಎಲ್ಲನೂ ಕೂಡ ತಿಳಿಸ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ನೋಡ್ತೀರಿ. ಟೇಕ್ ಕೇರ್, ಬಾಯ್.